ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನಿಮಗೊಂದು ರಮಣೀಯವಾದ ಅದ್ಭುತವಾದ ಸ್ಥಳ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದೇ ನಮ್ಮ ಚಂದ್ರಮೌಳೇಶ್ವರ ದೇವಸ್ಥಾನ. ಎಷ್ಟು ಸುಂದರವಾದ ಒಂದು ಪ್ರಕೃತಿಯ ಮಡಿಲಲ್ಲಿ ಈ ದೇವಸ್ಥಾನ ಕಟ್ಟಿದ್ದಾರೆ ಅಂದರೆ, ಇದು ತುಂಬ ಪುರಾತನ ಕಾಲವಾದ ದೇವಸ್ಥಾನ. ಆದರೆ ಇತ್ತೀಚೆಗೆ ಅದನ್ನು ಅಭಿವೃದ್ಧಿಪಡಿಸಿ ಹೊಸದಾಗಿ ಕೇರಳ ಮತ್ತು ಚೋಳ ಶೈಲಿನಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ. ಹಿಂದೆ ಇದನ್ನು ಚೋಳರೇ ಕಟ್ಟಿದ್ರು ಅನ್ನುವ ಒಂದು ಪ್ರತೀತಿ ಇದೆ. ಆ ನಂತರ ಅದು ಶಿಥಿಲಗೊಂಡಿದ್ದು ಈಗ ಹೊಸದಾಗಿ ಕೇರಳದಿಂದ ತಂದಂತಹ ಕೇವಲ ಇಟ್ಟಿಗೆನಲ್ಲಿ ಸಂಪೂರ್ಣ ದೇವಸ್ಥಾನ ಕೇರಳ ಇಟ್ಟಿಗೆನಲ್ಲೇ ಕಟ್ಟಿರುವಂತಹ ದೇವಸ್ಥಾನ. ಮಧ್ಯದಲ್ಲಿ ದೊಡ್ಡದಾದ ಕಲ್ಯಾಣಿ ಇದೆ. ಕಲ್ಯಾಣಿಯ ಮಧ್ಯದಲ್ಲಿ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಇದರ ಸೌಂದರ್ಯ ಅದು ನೋಡಲೇಬೇಕು. ಎಷ್ಟು ಬಾಯಲ್ಲಿ ನಾವು ಹೇಳಿದ್ರೂ ಅದು ಕಡಿಮೆ ಅನಿಸುತ್ತೆ. ಅಷ್ಟು ಸುಂದರವಾದ ಪ್ರದೇಶ, ಅಷ್ಟು ಸುಂದರವಾದ ದೇವಸ್ಥಾನ. ಈ ದೇವಸ್ಥಾನವನ್ನು ನಿಮಗೆ ತೋರಿಸ್ಲಿಕ್ಕೆ ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋವನ್ನು ನೀವು ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಹೊಸದಾಗಿ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಅವರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ದೇವಸ್ಥಾನ ಇಷ್ಟ ಆದಲ್ಲಿ ಶೇರ್ ಮಾಡಿ ಫ್ರೆಂಡ್ಸ್. ಯಾಕೆಂದರೆ ಇದು ಒಂದು ಅಜ್ಞಾತವಾಗಿ ಇದೆ. ಈ ಒಂದು ನೀವು ಶೇರ್ ಮಾಡೋದ್ರಿಂದ ಬೇರೆ ಬೇರೆ ಕಡೆ ಇಷ್ಟು ಒಳ್ಳೆಯ ದೇವಸ್ಥಾನ, ಇಷ್ಟು ಚಂದದ ದೇವಸ್ಥಾನ ಇದೆ ಅಂತ ಗೊತ್ತಾಗಲಿ ಪ್ರೇಕ್ಷಕರಿಗೆ, ಯಾತ್ರಿಕರಿಗೆ. ಫ್ರೆಂಡ್ಸ್, ಈ ದೇವಸ್ಥಾನ ಇರೋದು ಚಂದ್ರಮೌಳೇಶ್ವರ ದೇವಸ್ಥಾನ ಹೊಸನಗರದಿಂದ 5 ಕಿಲೋಮೀಟರ್ ದೂರದಲ್ಲಿರುವಂತಹ ರಾಮಚಂದ್ರಾಪುರ ಮಠದ ಪಕ್ಕದಲ್ಲೇ ಇದೆ. ಶಿವಮೊಗ್ಗದಿಂದ ಸುಮಾರು ಒಂದು 70 ಕಿಲೋಮೀಟ್ರು, 70ರಿಂದ 75 ಕಿಲೋಮೀಟರ್ ಒಳಗಡೆ ಬರುತ್ತೆ. ಹೊಸನಗರ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್ಗೆ ಹೊಸನಗರ ತಾಲೂಕು. ರಾಮಚಂದ್ರಾಪುರ ಮಠ ಗೊತ್ತಲ್ವಾ, ಅಲ್ಲಿ ವಿವಿಧ ತಳಿಯ ಹಸುಗಳನ್ನೆಲ್ಲ ಒಂದು ಇದೆಯಲ್ಲ ರಾಮಚಂದ್ರಪುರ ಮಠದಲ್ಲಿ, ಅಲ್ಲೇ ಪಕ್ಕದಲ್ಲೇ ಈ ಚಂದ್ರಮೌಳೇಶ್ವರ ದೇವಸ್ಥಾನ ಕಟ್ಟಿರೋದು. ತುಂಬ ಅದ್ಭುತವಾಗಿದೆ, ತುಂಬ ಸುಂದರವಾಗಿದೆ, ವಿಶೇಷವಾಗಿದೆ. ಇದು ಎಲ್ಲ ದೇವಸ್ಥಾನಗಳ ಥರ ಇಲ್ಲ, ವಿಶೇಷವಾಗಿದೆ. ನಾನು ನಿಮಗೆ ಇಡೀ ದೇವಸ್ಥಾನವನ್ನು ತೋರಿಸ್ತೀನಿ. ದೇವಸ್ಥಾನ ಇದು ಸುಮಾರು ಒಂದು 9ರಿಂದ 10 ಅಡಿ ಆಳ ಇದೆಯಂತೆ. ಆ ಕಲ್ಯಾಣಿಯ ಸುತ್ತಲೂ 4 ದಿಕ್ಕಿಗೆ 4 ಮಂಟಪಗಳನ್ನು ಮಾಡಿದ್ದಾರೆ. ಇನ್ನೊಂದು ವಿಶೇಷತೆ ಅಂದರೆ, ಆ ಮಂಟಪದ ಒಂದೊಂದು ಕಂಬಕ್ಕೂ 4 ಮೂಲೆ ಬರುತ್ತಲ್ಲ, 4 ಮೂಲೆಯಲ್ಲೂ ಹೆಣ್ಣಿನ ಶೃಂಗಾರದ ಚಿತ್ರಗಳನ್ನು ಕೆತ್ತಿದ್ದಾರೆ. ಅದೊಂದು ವಿಶೇಷತೆ. ಸಂಪೂರ್ಣ ದೇವಸ್ಥಾನ ಕೇರಳ ಶೈಲಿನಲ್ಲಿ, ಒಳಭಾಗದಲ್ಲಿ ಮಧ್ಯ ಚೋಳ ಶೈಲಿನ ಉಪಯೋಗಿಸ್ಕೊಂಡಿದ್ದಾರೆ. ಇದು ನಂದಿ ಕಂಬ. ಅಂದರೆ ಮಾಮೂಲಿ ಗೊತ್ತಲ್ವಾ, ಶಿವನ ದೇವಸ್ಥಾನ ಇದ್ರೆ ನಂದಿ ಕಂಬ ನಿಲ್ಲಿಸಿರ್ತಾರೆ, ವಿಷ್ಣು ದೇವಸ್ಥಾನ ಆದರೆ ಗರುಡ ಕಂಬ ನಿಲ್ಲಿಸಿರ್ತಾರೆ. ಒಂದು ವಿಶೇಷತೆ ಅಂದರೆ, ಎಲ್ಲ ದೇವಸ್ಥಾನಗಳಲ್ಲೂ ಗರುಡ ಕಂಬ ಇರ್ಬೋದು ಅಥವಾ ನಂದಿ ಕಂಬ ಇರ್ಬೋದು ಕಲ್ಲಿನಲ್ಲಿ ಮಾಡಿರ್ತಾರೆ. ಇಲ್ಲಿ ತಾಮ್ರ ಮತ್ತು ಹಿತ್ತಾಳೆಯಿಂದ ನಂದಿ ಕಂಬ ಮಾಡಿದ್ದಾರೆ. ನಂದಿ ಕಂಬದ ಸುತ್ತಲೂ ಶಿವನ ವಿವಿಧ ಭಂಗಿಗಳನ್ನು ಹಿತ್ತಾಳಿ ಮತ್ತು ತಾಮ್ರದಲ್ಲಿ ಮಾಡಿದ, ಅಂದರೆ ಹಿತ್ತಾಳಿ ತಾಮ್ರ ಮಿಶ್ರಿತ ಲೋಹದಿಂದ ಶಿವನ ನಾನಾ ಭಂಗಿಗಳ ವಿಗ್ರಹಗಳನ್ನು ಅಲ್ಲಿ ಕೂರಿಸಿದ್ದಾರೆ. ತುಂಬ ಸುಂದರ ಮೂರ್ತಿಗಳನ್ನು ಮಾಡಿದ್ದಾರೆ ಫ್ರೆಂಡ್ಸ್. ಒಂಥರ ಅಟ್ರಾಕ್ಷನ್ ಆಗುತ್ತೆ ಶಿವನ ವಿಗ್ರಹಗಳು. ಇದು ಶಿವನ ದೇವಾಲಯದ ಮುಂಭಾಗದ ಮೇಲ್ಛಾವಣಿ. ಇಲ್ಲೂ ಸಹ ನಿಮಗೊಂದು ಡಿಫ್ರೆನ್ಸ್ ತೋರಿಸ್ತೀನಿ ನೋಡಿ. ನಮ್ಮ ಕರ್ನಾಟಕದ ಯಾವುದೇ ದೇವಸ್ಥಾನದ ಒಂದು ಮುಂಭಾಗದ ಚಿತ್ರಣಕ್ಕೂ ಈ ಒಂದು ದೇವಸ್ಥಾನದ ಮುಂಭಾಗದ ಮೇಲ್ಛಾವಣಿ ಚಿತ್ರಣಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳಿ.
ಮರದಲ್ಲೇ ಮಾಡಿರುವಂತಹ ಕೆತ್ತನೆಗಳುಳ್ಳ ಮುಂಭಾಗದ ಒಂದು ಮೇಲ್ಛಾವಣಿ. ಇಲ್ಲಿ ವಿಶೇಷತೆ ನೋಡಿ, 5 ಎಡೆ ಸರ್ಪ ನಮ್ಮ ಕರ್ನಾಟಕದಲ್ಲಿ ದೇವರ ಒಂದು ತಲೆ ಮೇಲೆ ಇಡ್ತಾ ಇದ್ರು. ಇಲ್ಲಿ ಸಿಂಹದ ಮುಖದ ಮೇಲೆ 5 ಎಡೆ ಸರ್ಪ ಇಟ್ಟಿದ್ದಾರೆ. ಎಲ್ಲ ಮರದಲ್ಲೇ ಮಾಡಿರುವಂಥದ್ದು. ಆ ಕಂಬಗಳು ಮಾತ್ರ ಚೋಳ ಶೈಲಿನಲ್ಲಿ ಮರದ ಕಂಬ ಮಾಡಿದ್ದಾರೆ. ಶಿವನ ಮುಂಭಾಗದಲ್ಲಿ ನಂದಿ ಕುಳಿತಿದ್ದಾನೆ. ಸ್ನೇಹಿತರೆ, ನಾನು ನಂದಿನೇ ಫಸ್ಟ್ ಏನಕ್ಕೆ ತೋರಿಸ್ತೆ ಅಂತ ಅಂದರೆ, ನಮ್ಮ ಪುರಾಣಗಳಲ್ಲಿ ಒಂದು ಮಾತಿದೆ. ಏನಂದರೆ, ಶಿವನಿಗಿಂತ ಮೊದಲು ನಂದಿಗೆ ಬೇಡಿಕೊಂಡ್ರೆ ನಾವು ಬೇಡಿಕೊಂಡ ಬೇಡಿಕೆಗಳು ಈಡೇರುತ್ತೆ ಅಂತ. ಅಂದರೆ ಕಾರಣ ಇಷ್ಟೇ, ಒಬ್ಬ ಮಾಲೀಕ ತನ್ನ ನಿಯತ್ತಿನ ಒಂದು ದಾಸನಿಗೆ, ನಿಯತ್ತಾಗಿರುವಂಥ ಒಬ್ಬ ದಾಸನಿಗೆ, ಒಬ್ಬ ಆಳಿಗೆ, ತನ್ನ ಬಲಗೈ ಬಂಟನಿಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾನಂತೆ. ಅವನ ಮಾತನ್ನು ವೇದವಾಕ್ಯ ಥರ ಪಾಲಿಸ್ತಾನಂತೆ. ಹಾಗಾಗಿ ನಂದಿನ ಫಸ್ಟ್ ಬೇಡ್ಕೊಂಡ್ರೆ ಶಿವ ನಮ್ಮ ಬೇಡಿಕೆಗಳನ್ನೆಲ್ಲ ಈಡೇರಿಸ್ತಾನೆ ಅನ್ನೋ ಒಂದು ನಂಬಿಕೆ ಇದೆ. ಪ್ರಭುಂ ಪ್ರಾಣನಾಥಂ ವಿಭುಂ ವಿಶ್ವನಾಥಂ ಜಗನ್ನಾಥನಾಥಂ ಸದಾನಂದ ಭಾಜಂ ಭವದ್ಭವ್ಯಭೂತೇಶ್ವರಂ ಭೂತನಾಥಂ ಶಿವಂ ಶಂಕರಂ ಶಂಭುಮೀಶಾನಮೀಡಿ ಗಳೆರುಂಡಮಾಲಂ ಹರಂ ಸರ್ಪಜಾಲಂ ಮಹಾಕಾಲಕಾಲಂ ಗಣೇಶಾದಿಪಾಲಂ ಜಟಾಜೂಟಗಂಗೋತ್ತರಂಗೈ ವಿಶಿಷ್ಟಂ ಶಿವಂ ಶಂಕರಂ ಶಂಭುಮೀಶಾನಮೀಡೆ ಮುದಾಮಾಕರಂ ಮಂಡನಂ ಮಂಡಯಂತಂ ಮಹಾಮಂಡಲಂ ಭಸ್ಮಭೂಷಾಧರಂತಂ ಅನಾದಿಂ ಜಪಾಲಂ ಮಹಾಮೋಹಮಾರಂ ಶಿವಂ ಶಂಕರಂ ಶಂಭುಮೀಶಾನಮೀಡೆ ವಟಾದೋ ನಿವಾಸಂ ಮಹಾಟ್ಟಾಟ್ಟಹಾಸಂ ಮಹಾಪಾಪನಾಶಂ ಸದಾ ಸುಪ್ರಕಾಶಂ ಗಿರೀಶಂ ಗಣೇಶಂ ಸುರೇಶಂ ಮಹೇಶಂ ಶಿವಂ ಶಂಕರಂ ಶಂಭುಮೀಶಾನಮೀಡೆ ಶರಶ್ಚಂದ್ರಗಾತ್ರಂ ಗಣಾನಂದಪಾತ್ರಂ ತ್ರಿನೇತ್ರಂ ಪವಿತ್ರಂ ದನೇಶಸ್ಯ ಮಿತ್ರಂ ಅಪರ್ಣಾಕಳತ್ರಂ ಸದಾ ಸಚ್ಚರಿತ್ರಂ ಶಿವಂ ಶಂಕರಂ ಶಂಭುಮೀಶಾನಮೀಡೆ. ಫ್ರೆಂಡ್ಸ್, ಶಿವನ ಒಂದು ದೇವಸ್ಥಾನದ ಪಕ್ಕದಲ್ಲೇ ಗಣಪತಿಯ ಒಂದು ಸಣ್ಣ ಗುಡಿ ಮಾಡಿದ್ದಾರೆ. ಇದು ಸಹ ಕೇರಳ ಶೈಲಿನಲ್ಲೇ ಗುಡಿ ಕಟ್ಟಿದ್ದಾರೆ, ಫುಲ್ ಕಲ್ಲಲ್ಲೇ. ಅದರ ಮೇಲ್ಛಾವಣಿ ತಾಮ್ರದ ಒಂದು ಮೇಲ್ಛಾವಣಿ ಮಾಡಿದ್ದಾರೆ ನೋಡಿ. ಸುತ್ತಲೂ ಕಲ್ಲಿನ ಪೀಠಗಳು. ವಿಶೇಷತೆ ನೋಡಿ, ಇಲ್ಲಿ ಗಣಪತಿಯ ಒಂದು ಅಭಿಷೇಕದ ನೀರು ಮೊಸಳೆ ಬಾಯಿನ ಮೂಲಕ ಬಿಟ್ಟಿದ್ದಾರೆ. ಆ ಬಾಯಿನ ಫುಲ್ ಕಟ್ಟಿರೋ ರೀತಿ. ಸಿಂಹದ ಒಂದು ದೇಹ, ಆನೆಯ ಸೊಂಡಿಲು, ಬಾಳೆಗೊನೆ, ಆ ಒಂದು ದೇವಸ್ಥಾನದ ಮುಂಭಾಗದ ಒಂದು ಕಟ್ಟಡ. ಸ್ನೇಹಿತರೆ, ಇದರ ವಿಶೇಷತೆ ಒಂದು ಹೇಳ್ತೀನಿ. ಈ ದೇವಸ್ಥಾನ ಫುಲ್ಲು ಕಲ್ಲು ಕಟ್ಟಡ, ಜೊತೆಗೆ ಮೇಲೆ ಜಂಬಿಟ್ಟಿಗೆ, ಕೇರಳದ ಜಂಬಿಟ್ಟಿಗೆಯಲ್ಲಿ ಕಟ್ಟಿರುವಂಥದ್ದು. ಯಾವುದೇ ಸಿಮೆಂಟು, ಕಬ್ಬಿಣ, ಮರಳು ಏನೂ ಬಳಸಿಲ್ಲ. ದೇವಸ್ಥಾನದ ಕಟ್ಟಡ ಸುತ್ತ ಮೊಸಳೆಗಳು, ಸಿಂಹಗಳು. ಈ ಮೊಸಳೆಗಳು ಕಟ್ಟಡ ಮಧ್ಯದಲ್ಲಿ ಸಿಕ್ಕಾಕೊಂಡಿರೋ ರೀತಿ, ಸಿಂಹಗಳು ಕಟ್ಟಡದ ಮಧ್ಯೆ ಸಿಕ್ಕಾಕೊಂಡು
ಬಾಯಿ ಬಿಡ್ತಾ ಇರೋ ರೀತಿ ನೋವಿಂದ, ಅಥವಾ ಏನೋ ಒಂದು ಗರ್ಜಿಸುತ್ತಿರೋ ರೀತಿ. ಆಲ್ಮೋಸ್ಟ್ ಆಲ್ ದೇವಸ್ಥಾನದ ಸುತ್ತಲೂ ಜಲಚರಗಳನ್ನು ಬಿಡಿಸಿ ಕೆತ್ತಿದ್ದಾರೆ. ನಮ್ಮ ಕರ್ನಾಟಕದ ಶೈಲಿ ಏನು ಹೇಳಿ, ಆಲ್ಮೋಸ್ಟ್ ಆಲ್ ಏನು ಅಂದರೆ ಈ ಸಿಂಹಗಳ ಸಾಲು, ಹಂಸಗಳ ಸಾಲು, ಹೂಗಳ ಸಾಲು, ಹೀಗೆ. ಈ ದೇವಸ್ಥಾನದ 3 ಭಾಗಕ್ಕೆ 3 ಬಾಗಿಲಿದೆ. 3 ಬಾಗಿಲನ್ನು ಶಿವನ ತ್ರಿಶೂಲದಿಂದ ಬೀಗ ಹಾಕಿರೋ ರೀತಿ ಮಾಡಿದ್ದಾರೆ. ಕೆಳಭಾಗಲ ನೋಡಿ, ಫುಲ್ಲು ಸಮುದ್ರದಲ್ಲಿ ಮತ್ತು ಭೂಮಿ ಮೇಲೆ ಏನೇನು ಕೀಟ ಪ್ರಾಣಿಗಳಿದೆ ಅದಷ್ಟನ್ನು ಬಿಡಿಸಿದ್ದಾರೆ. ಮೇಲ್ಭಾಗದ ಒಂದು ಕಳಸ ನೋಡಿ, ನಮ್ಮ ಕರ್ನಾಟಕದ ಕಳಸಕ್ಕೂ ಇದಕ್ಕೂ ಎಷ್ಟು ವ್ಯತ್ಯಾಸ. ಇದು ಕೇರಳ ಶೈಲಿ ಮಾಡಿದ್ದಾರೆ. ಕೆಳಗಡೆ ಫುಲ್ ಜಲಚರ, ಆಕ್ಟೋಪಸ್, ಏಡಿ, ಮೀನುಗಳು, ಅದು ಬಿಟ್ಟರೆ ನವಿಲುಗಳು, ಹಂಸಗಳು, ಈ ಥರ ನೊಣ, ಸೊಳ್ಳೆ, ತಿಗಣೆ ಅದು ಸಹ ಬಿಡಿಸಿದ್ದಾರೆ. ಅಂದರೆ ಫಸ್ಟು ಉದ್ಭವಿಸಿದ್ದು ಕೀಟಗಳು, ಜಲಚರಗಳು, ಆಮೇಲೆ ಮನುಷ್ಯ ಉದ್ಭವಿಸಿದ ಅಂತೇಳಿ ಒಂದು ಸಂಕೇತ. ಇದು ದೇವಸ್ಥಾನದ ಸುತ್ತ ನೋಟ. ಸುತ್ತಲೂ ಆ ಒಂದು ಕೊಳದ ಮಧ್ಯೆ ಇರುವಂತಹ ಸುಂದರ ನೋಟ ಹಾಗೆ ಅಬ್ಸರ್ವ್ ಮಾಡಿ. ಎಷ್ಟು ಖುಷಿ ಅನಿಸುತ್ತಲ್ಲ ಫ್ರೆಂಡ್ಸ್. ಇನ್ನೊಂದೇನು ಗೊತ್ತಾ, ನಾನು ತುಂಬ ಡೀಟೇಲ್ಸ್ ಆಗಿ ಏನಕ್ಕೆ ತೋರಿಸ್ತೀನಿ ಅಂದರೆ, ಸ್ಕಿಪ್ ಮಾಡಿದೆ ನೋಡಿ ನನ್ನ ವೀಡಿಯೋನ. ತುಂಬ ಸಂಪೂರ್ಣ ಮಾಹಿತಿ ಕೊಟ್ಟಿರ್ತೀನಿ. ಕಾರಣ ಇಷ್ಟೇ, ಎಷ್ಟೋ ಜನ ದೂರ ದೂರ ಊರಿನಲ್ಲಿರ್ತಾರೆ, ಅವ್ರಿಗೆ ಬಂದು ನೋಡಲಿಕ್ಕಾಗಲ್ಲ. ಅವರು ಅಲ್ಲೇ ತಮ್ಮ ಮನೆಯಲ್ಲೇ ಸಂಪೂರ್ಣವಾಗಿ ಅದನ್ನು ನೋಡಲಿ ಅನ್ನೋ ಒಂದೇ ಉದ್ದೇಶದಿಂದ ನಾನು ಸಂಪೂರ್ಣ ಮಾಹಿತಿ ಕೊಡ್ತೀನಿ, ಸಂಪೂರ್ಣ ಚಿತ್ರಣ ಕೊಡ್ತೀನಿ. ಆ ಒಂದು ಸೂರ್ಯ ಮುಳುಗ್ತಿರೋ ಸಮಯದಲ್ಲಿ, ಅಂದರೆ ಮುಸ್ಸಂಜೆ ಸಮಯದಲ್ಲಿ ಆ ದೇವಸ್ಥಾನ ಬಂಗಾರದ ರೀತಿ ಹೊಳಿತಾ ಇತ್ತು. ಆ ಜಂಬಿಟಿಕೆ ಕಲ್ಲರಿಗೂ ಆ ತಾಮ್ರದ ಮೇಲ್ಚಾವಣಿಗೂ ಸೂರ್ಯನ ಕಿರಣಕ್ಕೂ ಬಂಗಾರದ ದೇವಸ್ಥಾನ ಸ್ವರ್ಣ ಮಂದಿರ ಥರ ಕಾಣಿಸ್ತಾ ಇತ್ತು. ಇಷ್ಟ ಆಯ್ತಲ್ವಾ ಫ್ರೆಂಡ್ಸ್ ನನ್ನ ವಿಡಿಯೋ? ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹೊಸಬರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.